ತುಳಿಲೇಬೇಕು. ಸ್ವಲ್ಪ ಸಮಾಧಾನ, ಅವನ್ನ ತುಳಿಲೇಬೇಕು. ನನ್ನ ಮನೆಯಲ್ಲಿ ನಾನು ಎರಡನೇ ಮಗಳು ಶೈಲಜಾ ಅವರ ಮನೆಯಲ್ಲಿ ಇರ್ತೇನೆ. ಆ ಮನೆಯಲ್ಲಿ ರೇವಣ್ಣ ಕೂತಿದ್ದಾನೆ. ಪೊಲೀಸ್ನವ್ರು ಬಂದು SIT ಅವರು ನಿಮ್ಮನ್ನ ಅರೆಸ್ಟ್ ಮಾಡಿದ್ದೀವಿ ಬನ್ನಿ. ನಿಮ್ಮನ್ನ ಅರೆಸ್ಟ್ ಮಾಡಿದ್ದೀವಿ ಬನ್ನಿ. ಈ ಮಾತನ್ನ ಹೇಳಿದವರು SITಯ ಅಧಿಕಾರಿಗಳು. ಇವತ್ತು SITಯ ಅಧಿಕಾರಿಗಳಿಗೆ ಉಡುಗೊರೆಯನ್ನ ಕೊಟ್ಟಿದ್ದಾರೆ. ಈ ರಾಜ್ಯದ ಆಡಳಿತದ ಚುಕ್ಕಾಣಿಯನ್ನ ಹಿಡಿದಿರತಕ್ಕಂಥ ನಮ್ಮ ಎದುರಾಳಿಗಳು ಹೇಳಿದ್ದಾರೆ, ಇವತ್ತು ರೇವಣ್ಣವ್ರನ್ನ ಮುಗಿಸ್ಲಿಕ್ಕೆ, ರೇವಣ್ಣವ್ರನ್ನ ಕುಟುಂಬವನ್ನ ಮುಗಿಸ್ಲಿಕ್ಕೆ ಯಾವ SIT ಅಧಿಕಾರಿಗಳಿದ್ದಾರೋ ಅವರಿಗೆ ಉಡುಗೊರೆಯನ್ನ ಕೊಟ್ಟಿದ್ದಾರೆ. ಉಡುಗೊರೆಯನ್ನ ಕೊಟ್ಟಿದ್ದಾರೆ. ಯಾವ ದೇವೇಗೌಡ, ನನಗೆ 93 ವರ್ಷ ವಯಸ್ಸು. ಈ ಆತ್ಮ ಇದೆಯಲ್ಲ, ಈ ಆತ್ಮ ಸ್ವಚ್ಛವಾಗಿದೆ. ಯಾರ ಹಂಗಿಗೆ ನಾನು ತಲೆಬಾಗಲಿಲ್ಲ. ದುಡಿದಿದ್ದೇನೆ, ಕಷ್ಟಪಟ್ಟಿದ್ದೆ. ನನ್ನ ಜಿಲ್ಲೆಯಲ್ಲಿ ಒಂದು ಸಾರಿ ನನ್ನನ್ನು ಸೋಲಿಸಿದ್ರು ಹೊಳೆ ನರಸೀಪುರದಲ್ಲಿ. ಕಾರಣ, ಒಂದು ಸಿನಿಮಾ ಥಿಯೇಟರ್ನ ಕಟ್ಟಿದ್ರು ಅಂತ ಹೇಳಿ ಅದಕ್ಕೆ ದೊಡ್ಡ ಅಪಪ್ರಚಾರ, ನನ್ನ ಸೋಲಿಸಿದ್ರು. ನಾನು ಅದ್ರ ಬಗ್ಗೆ ಚರ್ಚೆ ಮಾಡಲ್ಲ. ಆದರೆ ಯಾವ ದೇವೇಗೌಡನ್ನ ಸೋಲಿಸಿದ್ರೋ ಅದೇ ದಿನ 91ರಲ್ಲಿ ಇದೇ ಹಾಸನ ಜಿಲ್ಲೆಯಿಂದ ನನ್ನನ್ನು ಲೋಕಸಭೆಗೆ ಕಳಿಸಿ. ಆ ಪುಣ್ಯಾತ್ಮರಿಗೆ ನಾನು ತಲೆಬಾಗಿ ನಮಸ್ಕಾರ ಮಾಡ್ತೀನಿ.